ಜುಗಾರಿ ಕ್ರಾಸ್ ಅಧ್ಯಾಯ 20 ಮೇಲ್ ಟ್ರೇನ್. ಕಗ್ಗತ್ತಲೆ ಮಳೆ ಹಿಡಿದಿದ್ದರಿಂದ ಆಕಾಶದಲ್ಲೆಲ್ಲ ಮೋಡ ಕವಿದು ನಕ್ಷತ್ರಗಳ ಬೆಳಕು ಸಹ ಇರಲಿಲ್ಲ. ರೈಲು ಬರುವುದು ದೂರದಲ್ಲಿ ಕಾಣುತ್ತಿದ್ದ ಚಲಿಸುವ ಬೆಳಕುಗಳಿಂದ ಗೊತ್ತಾಗಬೇಕಿತ್ತೇ ಹೊರತು ರೈಲು ಪ್ಲಾಟ್ಫಾರ್ಮಿನ ಒಳಗೆ ಬರುವವರೆಗೂ ಅದರ ಸದ್ದು ಕೇಳಿಸಲೇ ಇಲ್ಲ. ಅಷ್ಟೊಂದು ಗಾಳಿಯ ಸದ್ದು ಇತ್ತು. ಸುರೇಶ, ಗೌರಿ ಇಬ್ಬರನ್ನು ಬಿಟ್ಟರೆ ಅಲ್ಲಿ ರೈಲಿಗೆ ಹತ್ತುವ ಇನ್ನೊಂದು ವ್ಯಕ್ತಿ ಇರಲಿಲ್ಲ. ಇಳಿಯುವವರೇನೋ ಹಲವಾರು ಮಂದಿ ಇದ್ದರು. ಇಬ್ಬರು ಒಂದು ಕಂಪಾರ್ಟ್ಮೆಂಟಿಗೆ ಹತ್ತಿ ಕುಳಿತಾಗ ಆ ಕಂಪಾರ್ಟ್ಮೆಂಟಿನಲ್ಲಿ ಇಬ್ಬರು ಥ್ರೋ ಪ್ಯಾಸೆಂಜರ್ಗಳು ಮಾತ್ರ ಕುಗುರುತ್ತಾ ಕುಳಿತಿದ್ದರು. ಆ ಬಿಕೋ ಎನ್ನುತ್ತಿದ್ದ ಸ್ಟೇಷನ್ನಿನಲ್ಲಿ ತಮ್ಮನ್ನು ಹಿಂಬಾಲಿಸುತ್ತಿದ್ದರೆಂದು ಅನುಮಾನಿಸಲು ಸಹ ಗೌರಿಗೆ ಒಂದಿಬ್ಬರು ರೈಲು ಸಿಬ್ಬಂದಿಯವರನ್ನು ಬಿಟ್ಟರೆ ಬೇರೆ ಯಾರೂ ಜನ ಕಣ್ಣಿಗೆ ಬೀಳಲಿಲ್ಲ. ಆದರೂ ಗೌರಿ ಪ್ಲಾಟ್ಫಾರ್ಮಿನತ್ತ ನೋಡುತ್ತಲೇ ಇದ್ದಳು. ಕೊನೆಯ ಗಳಿಗೆಯಲ್ಲಿ ಬಂದು ಹತ್ತಿಕೊಳ್ಳುವ ಕೇಡಿಯೊಬ್ಬನನ್ನು ನಿರೀಕ್ಷಿಸುತ್ತಾ. ಅಷ್ಟರಲ್ಲಿ ರೈಲು ಕಿರೋ ಎಂದು ಒಮ್ಮೆ ಕೂಗಿ ನಿಟ್ಟುಸಿರು ಬಿಡುತ್ತಾ ದಮ್ಮು ಕಟ್ಟಿ ಎಳೆಯತೊಡಗಿತು. ಗೌರಿಯ ಕಣ್ಣೆದುರಿಗೆ ನಿಧಾನವಾಗಿ ಸ್ಟೇಷನ್ನು, ದೇವಪುರದ ದೀಪಗಳು ಎಲ್ಲ ದೂರವಾಗತೊಡಗಿದವು. ಗೌರಿಗೆ ಇದ್ದಕ್ಕಿದ್ದ ಹಾಗೆ ತಾವು ಯೋಚಿಸಿದ್ದು, ನಿರೀಕ್ಷಿಸಿದ್ದು, ಅನುಮಾನಿಸಿದ್ದು ಪ್ರತಿಯೊಂದು ಭ್ರಾಂತಿ ಎಂದೆನಿಸಿತು. ರೈಲಿನ ಲಯಬದ್ಧ ಚಲನೆ, ತೊಟ್ಟಿಲು ತೂಗಿದಂತೆ ತೂಗುತ್ತಿದ್ದ ಅದರ ಓಲಾಟ ಅವಳಿಗೆ ತಾವು ಏನೋ ಒಂದರಿಂದ ಪಾರಾದ ದೂರವಾದ ನಂಬಿಕೆ ಹುಟ್ಟಿಸಿತು. ಕೈಯಲ್ಲಿ ಹಿಡಿದುಕೊಂಡಿದ್ದ 1.5 ಲಕ್ಷದ ಕಂತೆಯನ್ನು ಮುಂದೆ ಸಿಗುವ ಅಗಾಧವಾದ ಯಾವುದಾದರೂ ಕಮರಿಯೊಂದರೊಳಗೆ ಬೀಸಿ ಎಸೆದು ನಿರಾತಂಕವಾಗಿ ಅಂಬಳದವರೆಗೂ ನಿದ್ದೆ ಮಾಡುತ್ತಾ ಹೋದರೆ ಎಷ್ಟು ಚೆನ್ನ ಎಂದು ಯೋಚಿಸಿದಳು. ರೈಲು ಕಂಪ್ಲೀಟು ಖಾಲಿ. ಬಸ್ಸಿಗೆ ಹೋಗಿ ಹತ್ತಿದವರನ್ನೆಲ್ಲ ಗುಮಾನಿಯಿಂದ ನೋಡುತ್ತಾ ಹೋಗೋದರ ಬದಲು ರೈಲಿಗೆ ಬಂದಿದ್ದು ಒಳ್ಳೆಯದಾಯಿತು. ಅವರಿಬ್ಬರು ಥ್ರೋ ಪ್ಯಾಸೆಂಜರ್ಗಳನ್ನು ಬಿಟ್ಟರೆ ಗಾಡಿ ಒಳಗೆ ಕೇಳೋದಕ್ಕೆ ಒಂದು ಹುಳ ಇಲ್ಲ ಎಂದು ಸಮಾಧಾನದ ದನಿಯಲ್ಲಿ ಸುರೇಶ ಹೇಳಿದ. ಅಲ್ರಿ, ಸುಮ್ಮನೆ ಗಾಬರಿ ಬಿದ್ದು ನಾವು ರೈಲು ಹತ್ತಿದೆವೋ ಏನೋ. ನಾವು ಯೋಚಿಸಿದ್ದೆಲ್ಲ ನಮ್ಮ ಭ್ರಾಂತಿ ಇರಬಹುದಲ್ಲವಾ? ಗೌರಿ ಕೇಳಿದಳು. ನಾವು ಯೋಚಿಸಿದ್ದು ಸರಿ ಇಲ್ಲದೆ ಇರಬಹುದು, ಆದರೆ ನಿನ್ನ ಕೈಯಲ್ಲಿ ಆ ದುಡ್ಡು ಇರೋವರೆಗೂ ನಿನ್ನ ಮನಸ್ಸು ಅದಕ್ಕೆ ವಿವರಣೆ ಕೇಳ್ತಿರ್ತದಲ್ಲ. ಸಮರ್ಪಕ ವಿವರಣೆ ಸಿಕ್ಕುವವರೆಗೂ ನಾವು ಯೋಚಿಸಲೇಬೇಕಲ್ಲ. ಕೊನೆ ಪಕ್ಷ ನಮ್ಮನ್ನು ಯಾರೂ ಹಿಂಬಾಲಿಸುತ್ತಾ ಇಲ್ಲ ಅಂತ ತಿಳಿಯೋದಕ್ಕಾದರೂ ನಾವು ರೈಲು ಹತ್ತಿದ್ದು ಒಳ್ಳೇದಾಯ್ತಲ್ಲವ. ನಾನು ಇನ್ನೊಂದು ಸಾರಿ ದುಡ್ಡು ಎಣಿಸಿ ನೋಡ್ಲೇನ್ರಿ? ನಿನ್ನದೆಂಥ ಹಾಳು ದುಡ್ಡೆಣಿಸುವ ಚಪಲ ಮಾರೈತಿ. ಒಂದು ಸಾರಿ ನೀನು ಎಣಿಸಿ ಇಷ್ಟೊಂದು ತಲೆನೋವು ಬಂದಿದೆ. ಇನ್ನೊಂದು ಸಾರಿ ಎಣಿಸಿದಾಗ ಖಾಲಿ 58,000 ಇದ್ದರೆ ಖುಷಿಯಾಗೋದಿಲ್ಲವೇನ್ರಿ? ದುಡ್ಡು ಕಳ್ಕೊಂಡ್ರೆ ಖುಷಿಯಾಗುತ್ತಾ? ಆ ಹಾಳು ಲಕ್ಷಗಟ್ಟಲೆ, ಆ ಹಾಳು 1 ಲಕ್ಷ ಹೆಚ್ಚಿಗೆ ಇರೋದರಿಂದಲೇ ಅಲ್ವಾ ಈ ಗೋಳು ಶುರುವಾಗಿದ್ದು ಎಂದು ಗೌರಿ ಎಣಿಸಿ ನೋಡೇ ಬಿಡುವ ಯೋಚನೆಯಲ್ಲಿದ್ದಳು. ನೋಡು, ಅಲ್ಲಿ ಆ ಮೂಲೆಯಲ್ಲಿ ಕೂತಿರುವವರು ಕಳ್ಳರೋ ಕಾಕರೋ ಮರ್ಯಾದಸ್ಥರೋ ಒಂದೂ ಗೊತ್ತಿಲ್ಲ. ಮತ್ತೆ ದಾರಿ ಉದ್ದಕ್ಕೂ ಅವರ ಮೇಲೆ ಗುಮಾನಿ ಮಾಡಿಕೊಂಡು ಹೋಗುವುದಕ್ಕೆ ಏರ್ಪಾಡು ಮಾಡ್ತಿದ್ದೀಯ ಅಷ್ಟೆ. ಗೌರಿ ಕೊಂಚ ಯೋಚನೆ ಮಾಡಿ ಆ ಕಡೆ ಕುಳಿತಿದ್ದ ಇಬ್ಬರ ಕಡೆ ಒಮ್ಮೆ ನೋಡಿ, ಎಣಿಸೋದಿಲ್ಲ ಬಿಡಿ, ಸುಮ್ಮನೆ ಅವರಿವರ ಮೇಲೆ ಗುಮಾನಿ ಮಾಡ್ತಾ ದಾರಿ ಸಾಗಿಸೋದು ಯಾಕೆ ಎಂದಳು. ರೈಲಿನ ವೇಗ ಹೆಚ್ಚಾಗುವ ಹಾಗೆ ಕಾಣಲಿಲ್ಲ. ಮಳೆಯ ಒದ್ದೆಗೆ ಕಂಬಿಗಳು ಜಾರುತ್ತಿದ್ದರಿಂದ ಎಂಜಿನಿನ ಚಕ್ರಗಳು ಕಂಬಿಯ ಮೇಲೆ ಸ್ಲಿಪ್ ಆಗುತ್ತಿದ್ದವು. ಹಾಗೆಲ್ಲ ಚಸ್ ಪುಸ್ ಎಂದು ಮೆಲ್ಲಗೆ ಎಳೆಯುತ್ತಿದ್ದ ಎಂಜಿನ್ನು ಜುಗು 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 ವೇಗವಾಗಿ ಸದ್ದು ಮಾಡುತ್ತಿತ್ತು. ದೇವಪುರ ಸ್ಟೇಷನ್ ಬಿಟ್ಟು 1/4 ಗಂಟೆಯಾದರೂ ರೈಲು ದೇವಪುರದಿಂದ 2 ಮೈಲಿ ದೂರದಲ್ಲಿದ್ದ ಹಳೇ ದೇವಪುರ ಅಥವಾ ಕುಂಬಾರಗುಂಡಿ ಸ್ಟೇಷನನ್ನು ಸಹ ದಾಟಿರಲಿಲ್ಲ. ರೈಲು ಇನ್ನು ಚಲಿಸುತ್ತಲೇ ಇರುವಾಗ ಯಾರೋ ರೈಲು ಗಾಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಾ ದಡದಡ ಸದ್ದು ಮಾಡಿದರು. ಸುರೇಶ ಎದ್ದು ಬಾಗಿಲಿಗೆ ಒಳಗಿಂದ ಹಾಕಿದ್ದ ಅಗುಳಿಯನ್ನು ತೆಗೆಯಲು ಪ್ರಯತ್ನಿಸಿದ. ಆದರೆ ಹೊರಗಿದ್ದಾತ ಬಾಗಿಲನ್ನು ಬಲವಾಗಿ ತಳ್ಳುತ್ತಿದ್ದರಿಂದಲೋ ಏನೋ ಸುಲಭದಲ್ಲಿ ತೆಗೆಯಲಾಗದೆ ಹೊರಗಿನಿಂದ ತಳ್ಳುತ್ತಿದ್ದವರ ಮೇಲೆ, ಸ್ವಲ್ಪ ತಾಳ್ರಿ, ಯಾಕೆ ಹಾಗೆ ಗಡಿಬಿಡಿ ಮಾಡ್ತೀರಾ ಎಂದು ರೇಗಿದ. ಬಾಗಿಲು ತೆರೆದಾಗ ಸುರೇಶನಿಗೆ ಆಶ್ಚರ್ಯ ಕಾದಿತ್ತು. ಸುರೇಶ ಅರೇ ಎಂದು ಉದ್ಗಾರ ತೆಗೆಯುತ್ತಿದ್ದಂತೆಯೇ
ರಾಜಪ್ಪ ಹೆಗಲಿಗೆ ನೇತುಕೊಂಡಿದ್ದ ಚೀಲದೊಡನೆ ಗಡಿಬಿಡಿಯಲ್ಲಿ ಒಳಬಂದ. ಮಳೆಯಲ್ಲಿ ಅವನು ಸಾಕಷ್ಟು ಒದ್ದೆಯಾಗಿದ್ದಂತೆ ತೋರಿತು. ರೈಲು ಇನ್ನೂ ಚಲಿಸುತ್ತಲೇ ಇತ್ತು. ರೈಲು ನಿಲ್ಲೋವರೆಗೆ ತಡೆಯಬಾರದೇನಯ್ಯ, ಹೆಚ್ಚು ಕಡಿಮೆ ಆದರೆ ಈ ಊರಲ್ಲಿ ಒಳ್ಳೆ ಆಸ್ಪತ್ರೆ ಸಹಿತ ಇಲ್ಲ ಎಂದು ಸುರೇಶ ಎಚ್ಚರಿಸಿದ. ನಾನು ಈ ಸ್ಟೇಷನ್ನಿನಲ್ಲಿ ರೈಲು ನಿಲ್ಲುತ್ತೆ ಅಂತ ತಿಳಿದುಕೊಂಡು ಆಗಲಿಂದ ಕಾದಿದ್ದೀನಿ. ಈಗ ರೈಲು ಬರೋ ಹೊತ್ತಿಗೆ ಮೇಲ್ ಟ್ರೈನಿಗೆ ಇಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಓಡೋಡಿ ಬಂದು ಹತ್ತೇ ಬಿಟ್ಟೆ ಎಂದು ತನ್ನ ಸಾಹಸವನ್ನು ಇವರಿಬ್ಬರೂ ಪ್ರಶಂಸಿಸಬಹುದು ಎಂದು ಊಹಿಸಿ ರಾಜಪ್ಪ ಹಲ್ಲು ಕಿರಿದ. ಅಲ್ಲವೋ, ನೀನೊಬ್ಬ ವಿಚಿತ್ರ ವ್ಯಕ್ತಿ ಕಣಯ್ಯ. ಬೆಳಗ್ಗೆ ಹತ್ಲಾಗಿ ಹೋದವ ಇಷ್ಟು ಹೊತ್ತಿನವರೆಗೂ ಏನು ಮಾಡ್ತಿದ್ದೆ? ಇದ್ಯಾಕೆ ರಾತ್ರೋರಾತ್ರಿ ಬಂದು ಹೋಗ್ತಾ ಇರೋ ರೈಲಿಗೆ ಹತ್ತಿಕೊಂಡೆ? ಎಲ್ಲಿಗೆ ಹೊರಟಿದ್ದೀಯಾ? ಸುರೇಶ ಆಗ ತಾನೇ ಒಳ ಬಂದಿದ್ದ ರಾಜಪ್ಪನ ಮೇಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿದ. ಟೇರೋ ಟೇರೋ ತಡೆಯೋ ಮಾರಾಯ, ಒಳ್ಳೆ ಕ್ರಿಮಿನಲ್ ಇನ್ವೆಸ್ಟಿಗೇಟರ್ ಥರ ಪ್ರಶ್ನೆ ಮಾಡ್ತಿದ್ದೀಯಲ್ಲ, ಸ್ವಲ್ಪ ಸುಧಾರಿಸಿಕೊಳ್ಳುತ್ತೇನೆ. ರೈಲಿನ ಜೊತೆ ಗಂಟೆಗೆ 20 ಮೈಲಿ ವೇಗದಲ್ಲಿ ಓಡಬೇಕೆಂದರೆ ಹುಡುಗಾಟನ? ಏದು ಶುರು ಬರ್ತಾ ಇದೆ ಎಂದು ರಾಜಪ್ಪ ರೈಲು ಗಾಡಿಯ ಬಾಗಿಲು ಮುಚ್ಚಿ ನಿಂತುಕೊಂಡೇ ಸುಧಾರಿಸಿಕೊಳ್ಳತೊಡಗಿದ. ಅವನು ರೈಲು ಗಾಡಿಯ ಜೊತೆ ಕೊಂಚ ದೂರ ಓಡಿದ್ದರಿಂದ ಸುಸ್ತಾಗಿದ್ದಂತೂ ನಿಜ. ಕೂತ್ಕೊಳ್ಳಿ ಎಂದು ಎದುರಿನ ಬೆಂಚು ತೋರಿಸಿದ ಗೌರಿ ರಾಜಪ್ಪನಿಗೆ ಹೇಳಿದಳು. ಓ, ಥ್ಯಾಂಕ್ ಯು ಮೇಡಮ್ ಎನ್ನುತ್ತಾ ರಾಜಪ್ಪ ಕುಳಿತುಕೊಳ್ಳೋದೇನೋ ಮಲ್ಕೊಂಡೇ ಹೋಗೋ ಅಷ್ಟು ಜಾಗ ಇರೋ ಹಂಗಿದೆ. ಈ ಕಾರಣಕ್ಕೆ ನಾನು ಇವತ್ತು ರೈಲು ಹಿಡಿದಿದ್ದು ಎಂದು ಕುಳಿತುಕೊಳ್ಳುತ್ತಾ ರಾಜಪ್ಪ ಸುರೇಶನ ಕಡೆಗೆ ತಿರುಗಿ, ನೋಡಯ್ಯ, ಇಡೀ ಜರ್ನಿ ಮಾತಾಡಬಹುದು, ಮನೆಗೆ ಬಂದು ಡಿಸ್ಕಸ್ ಮಾಡಬೇಕೆಂದುದನ್ನು ಹೇಳೋದಕ್ಕೆ ನನಗೆ ಒಳ್ಳೆ ಸಮಯ ಸಿಕ್ಕಿದ ಹಾಗಾಯಿತು. ಅದಿರಲಿ, ಈ ನಿಮ್ಮೂರಿನ ರೈಲು ಇದೇನು ರೈಲೋ ಎತ್ತಿನ ಗಾಡಿನೋ? ನನ್ನಂಥ ನಾಗಮಂಗಲದ ಕೋಣ ಸಹಿತ ಓಡಿ ಬಂದು ಹತ್ತಬಹುದು ಅಂದರೆ ಇದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡಿಕೊ ಎಂದು ರೈಲಿನ ಬಗ್ಗೆ ತಿರಸ್ಕಾರ ಪ್ರಕಟಿಸಿದ. ಮೈ ಡಿಯರ್ ಫೆಲೋ, ಇದು ಹೋಗೋ ದಾರಿ ಆಗಿದೆ ಕಣಯ್ಯ. ಸ್ಪೀಡಾಗಿ ಏನಾದರೂ ಹೋದರೆ ಒಂದೇ ಸಾರಿ ಯಮಲೋಕಕ್ಕೆ ಹೋಗ್ತೀಯ ಅಷ್ಟೇ. ಈ ರೈಲಿಗೆ ರಾತ್ರಿ ಹತ್ತಿರೋದ್ರಿಂದ ನಿನಗೆ ಗೊತ್ತಾಗ್ತಾ ಇಲ್ಲ. ಬೆಳಗಿನ ಹೊತ್ತು ಬಾ, ಆಗ ನಿನಗೆ ಗೊತ್ತಾಗ್ತದೆ ಯಾಕೆ ನಿಧಾನ ಹೋಗ್ತಾನೆ ಅಂತ. ಅದು ಅಲ್ಲದೆ ಯಾಕೆ ಬೇಗ ಹೋಗಬೇಕು ಹೇಳು? ಅರ್ಧ ರಾತ್ರಿಯಲ್ಲಿ ತಗೊಂಡು ಹೋಗಿ ಯಾವುದಾದರೂ ಸ್ಟೇಷನ್ನಿನಲ್ಲಿ ಇಳಿಸಿದರೆ ಈ ಕತ್ಲಲ್ಲಿ, ಈ ಕಾಡಲ್ಲಿ ನಮ್ಮ ಕಥೆಯೇನು? ಯೋಚನೆ ಮಾಡು. ಸ್ಟೇಷನ್ನಿನಲ್ಲಿ ಕಪೆ ಸುತ್ತ ಕೂರೋದರ ಬದಲು ರೈಲಲ್ಲೇ ನಿದ್ದೆ ಮಾಡಬಹುದಲ್ಲ. ಸರಿ ಕಣೋ, ನೀನು ಹೇಳೋದೆಲ್ಲ ಸರಿ. ಆದರೂ ಇಷ್ಟು ನಿಧಾನ ಅಂದರೇನಯ್ಯ? ರೈಲು ಅಂದ ಮೇಲೆ ಹೆಸರಿಗೆ ಮರ್ಯಾದೆ ಬೇಡವೇನೋ? ತೋತ್ತೇರಿ, ಇದು ಹೋಗೋ ಮರ್ಜಿ ನೋಡಿದರೆ ಬೆಳಗಿನ ಜಾವಕ್ಕೂ ಇದು ಇದ್ದಲ್ಲೇ ಇರೋ ಹಾಗೆ ಕಾಣುತ್ತದೆ ಎಂದ ರಾಜಪ್ಪ. ಸುರೇಶನ ಯಾವ ಸಮಜಾಯಿಸಿಗೂ ಅವನು ಒಪ್ಪುವ ಹಾಗೆ ಕಾಣಲಿಲ್ಲ. ರೈಲು ನಿಧಾನವಾಗಿ ಚಲಿಸುತ್ತಿತ್ತು. ದಾರಿಯುದ್ದಕ್ಕೂ ಗಳಿಗೆಗೊಮ್ಮೆ ಚಕ್ರಗಳು ಸ್ಲಿಪ್ ಆಗುತ್ತಾ ಜುಗು ಸದ್ದು ಆಗುತ್ತಿತ್ತು. ಗೌರಿಗೆ ತಮಗೆ ರೈಲಿನಲ್ಲಿ ಕಂಪನಿ ಕೊಡಲು ಇನ್ನೊಬ್ಬ ಪರಿಚಿತ ಸಿಕ್ಕಿದ್ದು ಸಂತೋಷವಾಗಿತ್ತು. ಏನೇ ಆಗಲಿ, ಕಳ್ಳರು ಈಗೇನಾದರೂ ಹತ್ತಿದರೆ ನಮ್ಮದೇ ಮೆಜಾರಿಟಿ ಇರುವುದನ್ನು ನೋಡಿ ಸುಮ್ಮನಾಗಬೇಕಾಗುತ್ತೆ ಎಂದು ಯೋಚಿಸಿದಳು. ರಾಜಪ್ಪ ಎದುರುಗಡೆ ಬೆಂಚಿನ ಧೂಳು ಹೊಡೆಯುತ್ತಾ ತನ್ನ ಹೆಗಲಲ್ಲಿದ್ದ ಚೀಲ ಪಕ್ಕಕ್ಕಿಡುತ್ತಾ ಕುಳಿತು, ಈಗ ಕೇಳೆಯ ನಿನ್ನ ಪ್ರಶ್ನೆಗಳನ್ನು ಉತ್ತರ ಕೊಡೋಣ. ರೈಲು ಗಾಡಿ ಬಾಗಿಲು ತೆಗೆಯುವುದಕ್ಕೆ ಮೊದಲೇ ಶುರು ಮಾಡಿದ್ದಲ್ಲ, ಆ ಮಳೆಯಲ್ಲಿ ಪುಟ್ಬೋರ್ಡಿನ ಮೇಲೆ ನಿಂತುಕೊಂಡು ನಿನಗೆ ಹೇಗೆ ಉತ್ತರ ಕೊಡೋದು ಹೇಳು ಎಂದು ಸಾವಧಾನವಾಗಿ ಹೇಳಿದ. ಮಳೆಯಲ್ಲಿ ಸರಿಯಾಗಿ ನೆನೆದ ಹಾಗೆ ಕಾಣ್ತದಲ್ಲೋ? ನಿನ್ನ ಚೀಲದೊಳಗೆ ಟವಲ್ ಏನಾದರೂ ಇಟ್ಟಿದ್ದರೆ ತೆಗೆದು ಒರೆಸ್ಕೋ ಎಂದು ರಾಜಪ್ಪನ ಕೂದಲೆಲ್ಲ ಒದ್ದೆಯಾಗಿದ್ದನ್ನು ನೋಡಿ ಸುರೇಶ ಹೇಳಿದ. ಮಾರಾಯ, ಬಟ್ಟೆ ಒದ್ದೆ ಆದರೂ ಪರವಾಗಿಲ್ಲ, ಚೀಲ ಒದ್ದೆ ಆಗಬಾರ್ದು. ನನ್ನದು ಮ್ಯಾನ್ಸ್ಕ್ರಿಪ್ಟ್ ಕಂತೆ ಎಲ್ಲ ಅದರೊಳಗಡೆ ಇಟ್ಕೊಂಡಿದ್ದೀನಿ. ತಲೆ ಒಂಚೂರು ಒದ್ದೆ ಆಗಿರ್ಬೋದು, ಅದೇನು ಮಹಾಬಿಡು, ಗಾಳಿಗೆ ತಾನಾಗಿ ಹಾರಿಕೊಳ್ಳುತ್ತೆ ಎಂದು ಬಟ್ಟೆ ಒದ್ದೆಯಾಗಿದ್ದರ ಬಗ್ಗೆ ನಿರ್ಲಕ್ಷ್ಯ ತೋರಿ ರಾಜಪ್ಪ ಕ್ರಾಪಿನ ಮೇಲೆ ಕೈಯಾಡಿಸಿದ. ರಾಜಪ್ಪ, ನಿನ್ನ ವ್ಯವಹಾರನೇ ನನಗೆ ಅರ್ಥವಾಗ್ತಾ ಇಲ್ಲ. ಬೆಳಗ್ಗೆ
ಯಾವುದೋ ಕಡತ ಎಡಿಟ್ ಮಾಡಿಕೊಡಬೇಕಾಗಿದೆ ಅಂತ ಹೇಳಿದವನು ಅದರ ವಿಚಾರ ಮುಂದೇನನ್ನೂ ತಿಳಿಸದೆ ಗಡಿಬಿಡಿಯಲ್ಲಿ ಮಾಯ ಆದೆ. ಈಗ ನೋಡಿದರೆ ಓಡ್ತಾ ಇರೋ ರೈಲೊಳಗೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿ ನಿನ್ನ ಕಡತದ ಯೋಗಕ್ಷೇಮ ನೋಡುತ್ತಾ ಇದೀಯಾ? ಇದೇನು ನಿನ್ನ ಕತೆ? ಅದನ್ನು ಯಾಕೆ ಹೊತ್ತುಕೊಂಡು ತಿರುಗ್ತಾ ಇದ್ದೀಯಾ? ವಿಚಿತ್ರ ಮನುಷ್ಯ ಕಣಯ್ಯ ನೀನು ಎಂದು ಸುರೇಶ ಆಶ್ಚರ್ಯ ಸೂಚಿಸಿದ. ಸಿಂಪಲ್ ಸುರೇಶ, ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ನಿನಗೇನಿದೆ? ನನಗೆ ಅರ್ಥವಾಗ್ತಾ ಇಲ್ಲ. ಬೆಳಗ್ಗೆ ನಿನಗೆ ಹೇಳಿದೆನಲ್ಲ, ಆ ಕಡತ ಅದನ್ನು ರೆಡಿ ಮಾಡಿ ಕೊಡಬೇಕಂತಲೇ ನಾನು ದೇವಪುರಕ್ಕೆ ಬಂದಿದ್ದು. ಈಗ ಓಡಿ ಬಂದು ರೈಲಿಗೆ ಹತ್ತಿಕೊಂಡಿದ್ದು ಅದಕ್ಕೆ. ಈಗ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಇಲ್ಲೆಲ್ಲೋ ಅಮ್ಮಾಡಲ ಅಂತ ಒಂದು ಊರಲ್ಲಿ ದೇವಸ್ಥಾನ ಇದೆಯಂತೆ. ನನಗೆ ಒಂಚೂರು ಕರೆಕ್ಟಾಗಿ ಗೈಡ್ ಮಾಡಬೇಕು ಕಣ ನೀನು. ನನ್ನ ಹತ್ತಿರ ಇರೋ ಕಡತದಲ್ಲಿ ಸುಮಾರು ಲೈನ್ಗಳೇ ಮಿಸ್ಸಿಂಗ್ ಕಣಯ್ಯ. ಎಷ್ಟು ತಿಪ್ಪರ್ಲಾಗ ಹೊಡೆದರೂ ಅವುಗಳನ್ನು ತಿಳ್ಕೊಳ್ಳದೆ ಅದನ್ನು ಎಡಿಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಡತದ ಇನ್ನೊಂದು ಕಾಪಿ ಏನಾದರೂ ಇದೆಯಾ ಅಂತ ಇಡೀ ರಿಸರ್ಚ್ ಇನ್ಸ್ಟಿಟ್ಯೂಟನ್ನೇ ತಲೆ ಕೆಳಗು ಮಾಡಿ ನೋಡಿದೆ. ಇದರದ್ದು ಮೈಕ್ರೋ ಫಿಲ್ಮ್ ತೆಗೆದಿಲ್ಲ. ಇದರದ್ದು ಇನ್ನೊಂದು ಕಾಪಿನೂ ಇಲ್ಲ. ಈ ಕಡತ ಬರೆದ ಕವಿ ಇದ್ದಿದ್ದು ಅಮ್ಮಾಡಲ ಊರಿನ ದೇವಸ್ಥಾನದಲ್ಲಂತೆ. ಆದ್ದರಿಂದ ಈ ಕವಿಯು ಇಲ್ಲಿಯವನೇ ಅಂತಾಯಿತು. ಅಮ್ಮಾಡಲ ದೇವಸ್ಥಾನದ ಕವಿಯಾಗಿದ್ದರಿಂದ ಈ ಕಡತದ ಪ್ರತಿಗಳು ಅಲ್ಲಿರೋದು ಗ್ಯಾರಂಟಿ. ಅದ್ಯಾವ ಊರು, ಅದ್ಯಾವ ದೇವಸ್ಥಾನ ನನಗೆ ತಿಳಿಸಬೇಕು ನೀನು. ಇದನ್ನು ಎಡಿಟ್ ಮಾಡಿ ರೆಡಿ ಮಾಡಿ ಕೊಡೋದಕ್ಕೆ ನಿನ್ನ ಕೈಯಲ್ಲಿ ಏನು ಸಹಾಯ ಆಗ್ತದೆ ಮಾಡಿಕೊಡಬೇಕು. ಆಯಿತು ತಾನೇ? ನಾನು ನಿನ್ನ ಹತ್ತಿರ ಡಿಸ್ಕಸ್ ಮಾಡೋದಕ್ಕೆ ಬರುತ್ತೇನೆ ಅಂತ ಹೇಳಿದ್ದೆನಲ್ಲ, ಇನ್ಯಾವುದಕ್ಕೂ ಅಲ್ಲ, ಇದಕ್ಕೆ. ರಾಜಪ್ಪ, ನಾನು ಯೂನಿವರ್ಸಿಟಿ ಬಿಟ್ಟು ಎಷ್ಟು ದಿನ ಆಯಿತು? ಹಳಗನ್ನಡ ಓದೋಕ್ಕೆ ಸಹಿತ ಮರೆತು ಹೋಗಿರುತ್ತೆ. ಅಂಥದ್ರಲ್ಲಿ ನಾನು ಸಹಾಯ ಮಾಡೋದು ಅಂದರೆ ಹೀಗೆ? ನನಗೆ ಈಗ ಹಳಗನ್ನಡದ ಚಂಪು ಕಾವ್ಯಗಳು, ರಳಕುಳಕ್ಷಗಳು, ಷಟ್ಪದಿ ರಗಳೆ ಎಲ್ಲ ನೆನೆಸಿಕೊಂಡರೆ ನಡುಕ ಬರುತ್ತೆ ಎಂದು ಸುರೇಶ ಹೇಳುತ್ತಿರಬೇಕಾದರೆ ರೇಗಿದ ರಾಜಪ್ಪ ಅವನನ್ನು ಅರ್ಧಕ್ಕೆ ಮಾತು ನಿಲ್ಲಿಸುವಂತೆ ಮಾಡಿ, ನೋಡೋ, ನಿನ್ನದು ಅವೆಲ್ಲ ಸ್ಟಂಟ್ ಬೇಡ. ನೀನು ಈಗ ಇಲ್ಲೆಲ್ಲೋ ಕೊಂಪೆ ಸೇರಿರ್ಬೋದು. ನಿನ್ನ ಹಣೆ ಬರ. ನಾನೇನು ಮಾಡೋದಕ್ಕಾಗುತ್ತೆ? ಆದರೆ ನಿನ್ನ ಹೊಗಳೋದಕ್ಕಲ್ಲ. ಸತ್ಯವಾಗಲು ಹೇಳೋದಾದರೆ ನಮ್ಮ ಪ್ರೊಫೆಸರ್ ಹೋದ ಮೇಲೆ ಹಳಗನ್ನಡ ಪಾಂಡಿತ್ಯ ಇರೋರು ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ನಿಜವಾಗಿಯೂ ಇನ್ನೂ ಯಾರಾದರೂ ಇದ್ದಾರೆ ಎನ್ನಿಸಿದರೆ ಅವರ ಹೆಸರು ಹೇಳು. ನಾನು ಸಂತೋಷವಾಗಿ ಅವರ ಹತ್ತಿರನೇ ಹೋಗುತ್ತೇನೆ. ನಿನ್ನಂಥ ಕಾಮನ್ ಸೆನ್ಸ್ ಇಲ್ಲದವನ ಹತ್ತಿರ ಹೇಗೋ ಗೋಳೆ ಬೇಡ ನನಗೆ ಎಂದು ಸಿಡುಕಿನಿಂದ ಹೇಳಿ ಗೌರಿ ಕಡೆ ತಿರುಗಿ, ನೋಡಿ ಮೇಡಮ್, ನಿಮ್ಮ ಯಜಮಾನರನ್ನು ಬೈತಿದ್ದೀನಂತ ಬೇಜಾರು ಮಾಡ್ಕೋಬೇಡಿ. ನೀವು ಇವನ್ನ ನಿನ್ನೆ ಮೊನ್ನೆಯಿಂದ ನೋಡಿರ್ಬೋದು. ನಾನು ಮಹಾರಾಜ ಕಾಲೇಜ್ ಸೇರಿದಾಗಲಿಂದ ನೋಡ್ತಿದ್ದೀನಿ. ದುಡ್ಡು ಸಂಪಾದನೆ ಮಾಡೋದೊಂದು ಬಿಟ್ಟು ಮಿಕ್ಕಿದರಲ್ಲೆಲ್ಲ ಇವನು ಪ್ರಚಂಡ. ಇದೇ ನನ್ನ ಕಡತ ಇವನಿಗೆ ಕಸದ ಬುಟ್ಟಿಯಲ್ಲಿ ಸಿಕ್ಕಿದರೆ ಇಡೀ ಜೀವಮಾನ ಅದರ ಮೇಲೆ ರಿಸರ್ಚ್ ಮಾಡ್ತಾ ಕಾಲ ಕಳೀತಿದ್ದ. ಈಗ ಸ್ವಲ್ಪ ಸಹಾಯ ಮಾಡಯ್ಯ, ನಾನಾದರೂ 4 ಕಾಸು ಸಂಪಾದನೆ ಮಾಡ್ತೀನಿ ಅಂದರೆ ಹಾಗೆ ತಕರಾರು ತೆಗಿತಿದ್ದಾನೆ ನೋಡಿದ್ರ ಎಂದು ಗೌರಿಯ ಸಹಾನುಭೂತಿ ಗಳಿಸಲು ಪ್ರಯತ್ನ ಶುರು ಮಾಡಿದ. ನೀನು ಅರೆ ಮನಸ್ಸಿನಲ್ಲಿ ನನ್ನ ಬೈತಾ ಇದ್ದೀಯ ಅನ್ನೋದು ನನಗೆ ಗೊತ್ತು. ಯಾಕೆ ಅನ್ನು? ದುಡ್ಡು ಹಾಳು ಮಾಡೋದರಲ್ಲಿ ನೀನು ಎಲ್ಲರಿಗೂ ಜಗದ್ಗುರು. ನೀನು ವಿವೇಕ ಬೋಧನೆ ಮಾಡಿದರೆ ಯಾರು ಕಿವಿಗೊಡ್ತಾರೆ ರಾಜಪ್ಪ? ನನ್ನ ಈ ಸದ್ಗುಣಗಳನ್ನೆಲ್ಲ ನೋಡೇ ಅವಳು ನನ್ನ ಮದುವೆ ಆಗಿರೋದ್ರಿಂದ ಕಟ್ಟಿಕೊಂಡವರಿಗೆ ಕೋಡಿಂಗ ಮುದ್ದು ಎನ್ನುವ ಹಾಗೆ ನಿನ್ನ ಬೈಗಳು ಎಲ್ಲ ಅವಳಿಗೆ ಹೊಗಳಿಕೆ ಥರ ಕಾಣಬಹುದು ಕಣೋ ಎಂದು ಸುರೇಶ ಹೇಳುತ್ತಿರಬೇಕಾದರೆ ಗೌರಿ ಇವರಿಬ್ಬರ ಮಾತು ತನ್ನ ಕಡೆಗೆ ತಿರುಗಿಸಿದ್ದನ್ನು ನೋಡಿ, ಸಾಕು ಸುಮ್ಮನೆ ಇರ್ರಿ, ಅದ್ಯಾವ ದೇವಸ್ಥಾನ, ಅಲ್ಲಿ ಏನಾದರೂ ಇವರಿಗೆ ಬೇಕಾಗಿರೋ ಕಡತ ಸಿಗುತ್ತಾ ವಿಚಾರಿಸಿ ಸಹಾಯ ಮಾಡಿದರೆ ನಿಮ್ಮದೇನು ತಲೆ ಹೋಗುತ್ತಾ ಎಂದು ಜೋರು ಮಾಡಿದಳು. ಅಮ್ಮಾಡಲ ಅನ್ನೋ ಊರಿನ ಹೆಸರೇ ಕೇಳಿಲ್ಲವಲ್ಲೇ ನಾನು. ಜುಗಾರಿ ಕ್ರಾಸಿನ ಆಸುಪಾಸಿನಲ್ಲಿ ಯಾವ ದೇವಸ್ಥಾನದ ಅವಶೇಷವೂ ಇಲ್ಲವಲ್ಲೇ. ಇವನೇನಾದರೂ ಮಡ್ಲ ಊರನ್ನೇ ಅಮ್ಮಾಡಲ ಅಂತಿದ್ದಾನೋ ಏನೋ? ಇರಬಹುದು ಬಿಡಯ್ಯ. ಈ ಕಾವ್ಯ 300 ವರ್ಷ ಹಿಂದಿನದ್ದು. ಅಷ್ಟು ಹಿಂದೆ ಅದಕ್ಕೆ ಹಾಗೆ ಕರಿತಿದ್ರೋ ಏನೋ, ಯಾರಿಗೆ ಗೊತ್ತು. ಅಲ್ಲಿ ಏನಾದರೂ ದೇವಸ್ಥಾನ ಇದೆಯಾ? ದೇವಸ್ಥಾನದ ಆಸ್ತಿ ಅಂತ ಪುಸ್ತಕ ಅದು ಇದು ಇದೆಯಾ?
ದೇವಸ್ಥಾನ ಇರಲಯ್ಯ, ಅಲ್ಲಿ ಯಾವ ನರಮನುಷ್ಯರೂ ಇರೋ ಮಟ್ಟಿಗೆ ಕಾಣೆ. ಯಾವುದೋ ಒಂದು ಕಾಲದಲ್ಲಿ ದೇವಸ್ಥಾನ ಇತ್ತಂತೆ. ಈಗ ಅಲ್ಲಿ ಕಾಡು ಬಿಟ್ಟು ಇನ್ನೇನೂ ಇಲ್ಲ. ಆ ದೇವಸ್ಥಾನದ ಉಂಬಳಿ ಅಂತ ಅಲ್ಲೊಂದು ಹಾಳು ಅಡಿಕೆ ತೋಟ ತೋರಿಸ್ತಾರೆ. ಅದು ಯಾರಿಗೆ ಸೇರಿದ್ದೋ, ಯಾರು ಅದನ್ನು ಈಗ ನೋಡಿಕೊಳ್ತಾರೋ ನನಗೆ ಚೂರು ಗೊತ್ತಿಲ್ಲ. ಅಕಸ್ಮಾತ್ ನಿನಗೋಸ್ಕರ ನಾನು ಅದನ್ನು ಹುಡುಕಿದರೂ ನಿನಗೆ ನಿನ್ನ ಕಡತದ ಮೂಲ ಪ್ರತಿ ಸಿಗೋದು ಅಸಾಧ್ಯವೆಂದೇ ಹೇಳಬಹುದು. ನನ್ನ ಉತ್ಸಾಹಕ್ಕೆ ತಣ್ಣೀರೆರಚುತ್ತಾ ಇದ್ದೀಯ ನೀನು ಸುರೇಶ. ಅಷ್ಟೊಂದು ದೂರದಿಂದ ನಾನು ಬಂದಿದ್ದು ವ್ಯರ್ಥ ಆಗುತ್ತಲ್ಲಯ್ಯ. ನನ್ನ ಕರ್ಮ ನೋಡು, ಯಾವನೋ ಹೊಸದ ಹಗ್ಗ ಕಟ್ಟಿಕೊಂಡು ಊರೂರು ತಿರುಗಬೇಕಾಗಿರೋದು. ನಿನ್ನ ತಲೆನೋವನ್ನು ತಂದು ನನಗೆ ಅಂಟಿಸಬೇಕಂತಿದ್ದೀಯಾ? ಅಡ್ರೆಸ್ ಇಲ್ಲದ ಊರಲ್ಲಿ ಒಂದಾನೊಂದು ಕಾಲದಲ್ಲಿ ದೇವಸ್ಥಾನ ಇತ್ತು ಅನ್ನೋ ಕತೆ ಕಟ್ಟಿಕೊಂಡು ಅಲ್ಲಿವರೆಗೂ ಬಂದಿದ್ದೀಯಲ್ಲ, ಇಲ್ಲಿಯವರೆಗೂ ಬಂದಿದ್ದೀಯಲ್ಲ. ಹಿಂದೆ ಕುದುರೆ ಬೆನ್ನು ಬಿದ್ದು ದೇಶಾಂತರ ತಿರುಗುತ್ತಿದ್ದೀಯಲ್ಲ, ಆ ಚಾಳಿ ನಿನಗೆ ಇನ್ನೂ ಹೋಗಿರೋ ಹಾಗೆ ಕಾಣಲ್ಲ ಕಣೋ. ನೋಡೋ ಸುರೇಶ, ನೀನು ಒಳ್ಳೆ ಮಾತಲ್ಲಿ ನನಗೆ ದೇವಸ್ಥಾನ ತೋರಿಸಿ ಹಸ್ತಪ್ರತಿ ಹುಡುಕಿ ಕೊಟ್ಟಿಯೋ ಸಮ. ಇಲ್ಲದಿದ್ದರೆ ಇನ್ನೂ ದೊಡ್ಡ ತೊಂದರೆಗೆ ಸಿಕ್ಕಾಕೋತೀಯ. ಆ ಹಸ್ತಪ್ರತಿಯಲ್ಲಿ ಇಲ್ಲದಿರೋ ಸಾಲುಗಳನ್ನೆಲ್ಲ ನೀನೇ ಕರೆಕ್ಟಾಗಿ ಛಂದಸ್ಸು, ಮಾತ್ರೆ, ಗಣ ಎಲ್ಲ ನೋಡಿ ಬರದೇ ಕೊಡಬೇಕಾಗುತ್ತೆ. ಈಗಲೇ ಹೇಳ್ಬಿಟ್ಟಿದ್ದೇನೆ, ಹುಷಾರ್ ಎಂದು ಸುರೇಶನಿಗೆ ಬೆದರಿಸುವವನಂತೆ ಮಾತನಾಡುತ್ತಾ ರಾಜಪ್ಪ ತಮಾಷೆ ಮಾಡಿದ. ಕಗ್ಗತ್ತಲಲ್ಲಿ ರೈಲು ನಿಂತಿದೆಯೋ ಮುಂದುವರಿಯುತ್ತಿದೆಯೋ ಎನ್ನುವುದು ಸಹ ಗೊತ್ತಾಗುತ್ತಿರಲಿಲ್ಲ. ರಾಜಪ್ಪ ಹಳಗನ್ನಡದ ಕಾವ್ಯಗಳಲ್ಲಿ ಖಾಲಿ ಬಿದ್ದಲ್ಲಿ ಏನೇನಿತ್ತು ಅಂತ ಪತ್ತೆ ಮಾಡಿ ತುಂಬಿಸೋದು ಏನು ಬಾಳೆಹಣ್ಣು ತಿಂದಂಗೆ ಅಂತ ತಿಳ್ಕೊಂಡ್ಯಾ? ನಾನು ನೀನು ಸೇರಿಕೊಂಡು ಮನಸ್ಸಿಗೆ ಅನಿಸಿದ್ದನ್ನು ತುಂಬಿ ಪ್ರಕಟಿಸಿದರೆ ನಮ್ಮ ಕನ್ನಡ ಪಂಡಿತರುಗಳೆಲ್ಲ ಕಾದುಕೊಂಡಿರ್ತಾರೆ ನಿನ್ನ ಜನ್ಮ ಜಾಲಾಡಕ್ಕೆ. ಇನ್ನೊಂದು ಪ್ರತಿ ಯಾರ ಹತ್ತಿರನೂ ಇಲ್ಲದಿದ್ದರೆ ಅವರು ಜಾಲಾಡೋದು ಯಾಗಯ್ಯ? ನೀನು ಬರೆದು ಕೊಟ್ಟಿದ್ದೇ ಕೊನೆ ಮಾತಲ್ಲವಾ ಎಂದು ರಾಜಪ್ಪ ಸುರೇಶನಿಗೆ ಸಮಜಾಯಿಸಿಕೊಟ್ಟ. ನಿನ್ನ ಕಡತ ಒಂಚೂರು ಇತ್ಲಾಗಿ ಕೊಡು ರಾಜಪ್ಪ. ಅದೇನು ಕಗ್ಗ ಹೊಸ್ದಿದ್ದಾನೆ ಈ ಕವಿ ಅಂತನಾದರೂ ನೋಡೋಣ. ಈ ಕವಿಯ ಹೆಸರು ಅದೇನಂತ ಹೇಳಿದೆ ಬೆಳಿಗ್ಗೆ? ಮರೆತೇ ಹೋಯಿತು ನನಗೆ ಎಂದು ಜ್ಞಾಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಸುರೇಶ ಕಡತ ತೆಗೆದುಕೊಳ್ಳಲು ಮುಂದೆ ಬಾಗಿದ. ಗುರುರಾಜ ಪಂಡಿತ. ಇವನ ಹೆಸರು ಸಹಿತ ನಾನು ಇಲ್ಲಿಯವರೆಗೆ ಕೇಳಿರಲಿಲ್ಲ. ಇವನ ಪುಸ್ತಕ ಎಡಿಟ್ ಮಾಡಿ ಪ್ರಕಟಿಸಿ ಯಾರಿಗೆ ಏನಾಗಬೇಕಿದೆಯೋ ದೇವರಿಗೆ ಗೊತ್ತು.